ರಾಜ್ಯದಲ್ಲಿ ಚುರುಕುಗೊಂಡಿದೆ ಮತದಾನ ಮಾಡಿ ಪ್ರೇರಣೆಯಾಗಿದ್ದಾರೆ ಈಗ ಹಲವರು. ಬೆಂಗಳೂರಿನಲ್ಲಿ ಆಪರೇಷನ್ಗೂ ಮುನ್ನ ವೋಟ್ ಮಾಡಿದ್ದಾರೆ ವ್ಯಕ್ತಿ. ಮೊದಲು ವೋಟ್ ಮಾಡ್ತೀನಿ ಆಮೇಲೆ ಆಪರೇಷನ್ ಮಾಡಿ ಅಂದಿದ್ದಾರೆ. ಅನಾರೋಗ್ಯವಿದ್ರೂ ಕೂಡ ಆಕ್ಸಿಜನ್ ಮಾಸ್ಕ್ ಅನ್ನು ಧರಿಸಿಕೊಂಡು ಬಂದು ಮತದಾನವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಮತದಾನ ಚುರುಕುಗೊಂಡಿದೆ. 14 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನ ಇವತ್ತು. ಒಟ್ಟಾರೆ ಇಲ್ಲಿಯವರೆಗೂ ಎಷ್ಟು ಮತದಾನವಾಗಿದೆ, ಎಷ್ಟು ಶೇಕಡಾವಾರು ಮತದಾನ ಆಗಿದೆ ಅನ್ನುವಂಥದ್ದನ್ನು ನಿಮಗೆ ಸೈಡಲ್ಲಿ ತೋರಿಸ್ತಾ ಹೋಗ್ತೀವಿ ನಿಮ್ಮ ಬಲಭಾಗದಲ್ಲಿ. ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನುವಂಥದ್ದನ್ನು. ಬೆಂಗಳೂರಿನಲ್ಲಿ 31% ಇಲ್ಲಿಯವರೆಗೂ ಮಧ್ಯೆ 1 ಗಂಟೆವರೆಗೂ. ಈಗ 3 ಗಂಟೆಗೆ ಮತ್ತೊಂದು ಬಾರಿ ಬರುತ್ತೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಏನು ಅಂತ ಹೇಳಿ. ಪ್ರತಿ 2 ಗಂಟೆಗೆ ಈ ವೋಟಿಂಗ್ ಪರ್ಸೆಂಟೇಜ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈಗ 1 ಗಂಟೆಗೆ ಸಿಕ್ಕಿರುವಂಥ ವೋಟಿಂಗ್ ಪರ್ಸೆಂಟನ್ನು ತೋರಿಸ್ತಾ ಇದ್ದೀವಿ. ಅದಾದ ನಂತರ ನಿಮಗೆ 3 ಗಂಟೆಗೆ ವೋಟಿಂಗ್ ಪರ್ಸೆಂಟ್ ಇನ್ನೊಂದು ಬರುತ್ತೆ. ಇನ್ನು ಆಗಲೇ ನಿಮ್ಗೆ ಹೇಳ್ತಾ ಇದ್ವಿ, ಆಪರೇಷನ್ಗೂ ಮುನ್ನ ವೋಟಿಂಗನ್ನು ಮಾಡಿದ್ದಾರೆ. ಅಂದರೆ ವೋಟಿಂಗ್ ಮಾಡಿದ ನಂತರ ಆಪರೇಷನ್ ಮಾಡಿ ನನಗೆ ಅಂತೇಳಿ. ಆವಾಗ ಓಡಾಡೋಕ್ಕಾಗಲ್ಲ ಆಪರೇಷನ್ ಆದ ನಂತರ. ರೆಸ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ವೋಟಿಂಗನ್ನು ಯಾವತ್ತೂ ಮಿಸ್ ಮಾಡೋದಿಲ್ಲ ಅಂಥೇಳಿ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಮತ್ತು ಹಕ್ಕನ್ನು ಚಲಾವಣೆ ಮಾಡೋಕ್ಕೆ ಬಂದರು. ಅದಾದ ನಂತರ ಪಾಪ ಇದು ಮಾತ್ರ ಸ್ಯಾಡು, ವೋಟ್ ಮಾಡಿದ ಬಳಿಕ ಪಾಪ ಇಡೀ ಸಾವನ್ನಪ್ಪಿದ್ದಾರೆ. ಆ ವೋಟೇ ಕೊನೆಯದಾಗೈತೆ ಅವ್ರದ್ದು. ಇನ್ನೊಂದು ಕಡೆಗೆ ಆಕ್ಸಿಜನ್ ಮಾಸ್ಕ್ನೊಂದಿಗೆ ಮತದಾನ. ನಾನು ಇದು ಹಲವು ಕಡೆಗಳಲ್ಲಿ ನೋಡಿದೆ. ನಾನು ಹೋಗಿರುವಂಥ ಮತಗಟ್ಟೆಯ ಸಂದರ್ಭದಲ್ಲೂ ಕೂಡ ಒಬ್ಬರು ಲೇಡಿ ವಿತ್ ಆಕ್ಸಿಜನ್ ಅವರು ಬಂದಿದ್ದರು. ಬಂದು ಮತದಾನವನ್ನು ಮಾಡಿ ಹೋಗಿದ್ದಾರೆ. ಬಹಳ ಕಡೆಗಳಲ್ಲಿ ಇದನ್ನು ನೋಡ್ತಾ ಇದ್ದೀವಿ. ಅದು ನಿಜವಾಗಿಯೂ ಕೂಡ ಸ್ಫೂರ್ತಿಯನ್ನು ತುಂಬುತ್ತೆ, ನಿಜವಾಗಿಯೂ ಕೂಡ ಅವರ ಆಸಕ್ತಿಯನ್ನು ತೋರಿಸುತ್ತೆ, ನಿಜವಾಗಿಯೂ ಕೂಡ ಒಂದು ಮತ ಎಷ್ಟು ದೇಶಕ್ಕೆ ಹಿತ ಅನ್ನುವಂಥದ್ದನ್ನು ಅವರು ತೋರಿಸ್ತಾ ಇದ್ದಾರೆ. ಒಂದು ಮತ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ಮತ್ತು ಕರ್ತವ್ಯ ಮತ್ತು ಆ ಹಕ್ಕನ್ನು ಚಲಾವಣೆ ಮಾಡಲೇಬೇಕು ಅನ್ನುವಂಥದ್ದನ್ನು ಇವರಿಂದ ನೋಡಿ ಕಲಿಬೇಕಾಗತ್ತೆ. ವೀಲ್ ಚೇರಲ್ಲಿ ಬರ್ತಾ ಇದ್ದಾರೆ. ಆಪರೇಷನ್ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ವೋಟ್ ಮಾಡಿ ಆಮೇಲೆ ಬರ್ತೀನಿ ಅಂತಾರೆ. ಮದುವೆ ಇದೆ, ಮದುವೆ ದಿನವೂ ಕೂಡ ವೋಟ್ ಮಾಡಿಬಿಟ್ಟು ಆಮೇಲೆ ಮುಹೂರ್ತಕ್ಕೆ ಹಾಜರಾಗುವಂಥದ್ದಿಂದ ಅನೇಕ ಉದಾಹರಣೆಗಳು ಇವತ್ತು ಕಂಡು ಬಂದಿದೆ. ವರ್ಷದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಮತದಾನ ನನ್ನ ಹಕ್ಕು ಬಂದು ನನ್ನ ಮತ. ನಾನಿವತ್ತು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ವೋಟ್ ಇತ್ತು, ಬಂದು ನಾನು ವೋಟ್ ಹಾಕಿದ್ದೀನಿ. ಅದೇ ರೀತಿ ಯುವಶಕ್ತಿಗೆ ನಾನು ಒಂದು ಹೇಳೋದೇನೆಂದರೆ, ನಿಮ್ಮ ಮತ ನಿಮ್ಮ ಧ್ವನಿ. ಇವತ್ತು 5 ವರ್ಷದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಮತದಾನ ನನ್ನ ಹಕ್ಕು ಬಂದು ನನ್ನ ಮತ. ನಾನಿವತ್ತು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ವೋಟ್ ಇತ್ತು, ಬಂದು ನಾನು ವೋಟ್ ಹಾಕಿದ್ದೀನಿ. ಓಕೆ, ಅವ್ರು ಹೇಳ್ತಾ ಇದ್ರು ಆಸ್ಪತ್ರೆಯಿಂದ ಬಂದು ನಾನು ವೋಟ್ ಮಾಡ್ತಾ ಇದ್ದೀನಿ ಅಂತ. ಹಲವರು ಆಸ್ಪತ್ರೆಯಲ್ಲಿ ಇದ್ದಾರೆ, ಅವ್ರನ್ನೇನು ಆಪ್ರೇಷನ್ಗೆ ಹೋಗಬೇಕಾಗಿದೆ. ಅಂಥವರು ಆಪ್ರೇಷನ್ಗೆ ಹೋಗೋದಕ್ಕೂ ಮುನ್ನ ಬಂದು ವೋಟ್ ಮಾಡಿಬಿಡ್ತೀನಿ ಅಂತ ವೈದ್ಯರ ಬಳಿ ಅನುಮತಿಯನ್ನು ಪಡ್ಕೊಂಡು ಬಂದು ವೋಟ್ ಮಾಡಿರುವಂತಹದ್ದು. ಆನಂತರ ಆಪ್ರೇಷನ್ಗೆ ಹೋದ ನಂತರ ಸಹಜವಾಗಿ ಅವರು ರೆಸ್ಟಲ್ಲಿ ಇರಬೇಕಾಗತ್ತೆ. ಆ ಕಾರಣಕ್ಕೆ ಇವತ್ತು ವೋಟ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಬಿಫೋರ್ ಆಪ್ರೇಷನ್ ಅವ್ರು ಬಂದಿರುವಂತಹ ದೃಶ್ಯ. ಮತ್ತು ವಾಪಸ್ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ. ನಿಜವಾದ ಈ ದೇಶದ ಜವಾಬ್ದಾರಿಯುತ ನಾಗರಿಕರು ಅಂತ ಕರೆಸಿಕೊಳ್ಳುವಂಥವ್ರು ಇದನ್ನು ಮಾಡ್ತಾರೆ. ಹೌದು, ವೋಟಿಂಗನ್ನು ಮಾಡುವಂಥದ್ದು ನಿಜವಾಗಿಯೂ ಜವಾಬ್ದಾರಿಯುತ ನಾಗರಿಕ. ಅದನ್ನು ಸುದೀಪ್ ಕೂಡ ಹೇಳಿದರು, ಅದನ್ನು ಅರವಿಂದ್ ಅವರು ಕೂಡ ಹೇಳಿದರು. ಹಾಗಾಗಿ ಇವನ್ನ ಬಹಳ ನೋಡಬೇಕು. ರಮೇಶ್ ಅರವಿಂದ್ ಅವ್ರು ಹೇಳ್ತಾ ಇದ್ದ ಮಾತನ್ನು ಮತ್ತು ಸುದೀಪ್ ಅವ್ರು ಹೇಳ್ತಾ ಇದ್ದ ಮಾತಿತ್ತಲ್ಲ, ಬಹಳ ಬ್ಯೂಟಿಫುಲ್ ಆಗಿತ್ತು ಅದು.